ರೆಸಾರ್ಟಿಂದ ಹೊರಟು ನಾವು ಇವಾಗ ವಯನಾಡ್ ಅಡ್ವೆಂಚರ್ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಮನೆಯಲ್ಲಿ ಸ್ವಲ್ಪ ಅಪ್ಪ ಮಕ್ಕಳು ನಾವು ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ, ಅಂದರೆ ರೀಲ್ಸ್ಗಳನ್ನ ಮಾಡೋಣ ಅಂತ ಹೇಳಿ. ಹಾಗಾಗಿ ಅದು ಒಂಚೂರು ಕ್ಲಿಪ್ಪಿಂಗ್ ಇರಲಿ ಅಂತ ಹಾಕಿದ್ದೀನಿ ಅಷ್ಟೇ. ಓಹೋ ಟಿಕೆಟ್ ಪ್ರೈಸಾ? ಫೋಟೋಶೂಟ್ 1000 ರೂಪಾಯಿ ಅಂತಲ್ಲ. 400 ರೀ, ಹಾಕಿಲ್ವ ಅಲ್ಲಿ? ಎಲ್ಲ ಬ್ಯಾಂಬ್ ಬಂದ ಆರಾಮ್ಸೆ ಕುಂತ್ಕೋಬೋದು. ಅಲ್ಲೇ ಬಿಟ್ಬಿಟ್ಟು ಹೋಗ್ತಾವ್ರೆ ಇವರು. ಬೋಟಿಂಗಿಗೆ ಒಂದು ಪ್ರೈಸು, ಹಾಗೆ ಜಿಪ್ ಲೈನ್ಗೆ ಒಂದು ಪ್ರೈಸು, ಆ ಥರ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಮೊಬೈಲಲ್ಲಿ ಏನಾದರೂ ವೀಡಿಯೋ ಅಥವಾ ಫೋಟೋ ಏನಾದರೂ ತೆಕ್ಕೋತೀವಿ ಅಂದರೆ ಅದಕ್ಕೆಲ್ಲ ಏನು ಚಾರ್ಜಸ್ ಇಲ್ಲ. ಕ್ಯಾಮ್ರಾ ಏನಾದರೂ ತೊಗೊಂಡು ಬಂದರೆ ಅಂಥವಕ್ಕೆಲ್ಲ 1000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ನೀರಲ್ಲಿ ಹೋಗ್ಬಿಟ್ರೆ ಏನು ಮುಳುಗಲ್ಲ, ಅದೇನು ಜಾಕೆಟ್ ಕೊಟ್ಟಿರ್ತಾರೆ, ಅದು ಹಾಕಬೇಕದು. ಆಯಾ ಗೇಮಿಂದ ಅಲ್ಲಲ್ಲೇ ಟಿಕೆಟ್ ಕೊಡ್ತಾರೆ. ನಮ್ಮ ಅತ್ತೆಗೆ ಎಷ್ಟು ಭಯ ನೋಡಿ, ಆ ನೀರಲ್ಲೆಲ್ಲ ಮುಳುಗ್ಬಿಟ್ರೆ ಬಿದ್ದುಬಿಟ್ರೆ ಅನ್ನೋ ಕ್ವಶನ್ ಮಾರ್ಕ್ಗಳೇ ಹಾಕ್ತಾಯಿದ್ರು. ಹೇಳ್ತಾಯಿದ್ವಿ ಅಲ್ಲೆಲ್ಲ ಜಾಕೆಟ್ ಕೊಡ್ತಾರೆ, ಅದೇನೂ ಆಗಲ್ಲ ಬನ್ನಿ ಅಂತ. ಅವ್ರಂಗೂ ಸಿಕ್ಕಾಪಟ್ಟೆ ಎದುರುಕೊಂಡ್ರು. ಆಮೇಲೆ ಏನೆಲ್ಲ ಆರಾಮಾಗೆ ಬಂದರು. ತಾವ್ರೆ ನೋಡಮ್ಮ, ಕಲರು ಎಷ್ಟು ಚೆನ್ನಾಗೈತೆ. ಕಿತ್ಕೊಡ್ರಿ. ಅಮ್ಮ ನೀನು ಏನಲ್ಲ ತುಳಿಯಂಗಿಲ್ಲ, ಏನಿಲ್ಲ. 5 ಜನನೂ ಹೋಗೋದು, ಅವರೇ ಕರ್ಕೊಂಬರ್ತಾರೆ. ಅದನ್ನು ಕೊಡ್ತಾರೆ ನೋಡಿ, ಇದನ್ನು ಜಾಕೆಟ್ಗಳು ಕೊಡ್ತಾರೆ, ಇವನ್ನ ಹಾಕೊಂಡು ಹೋಗೋದಲ್ಗಷ್ಟೆ. ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಕಣ್ ಬರಮ್ಮ. ಹೋಗಲ್ಲ, ಆ ಜಾಕೆಟ್ ಕೊಡೋದೇ ಮುಳುಗ್ದಲ್ಲೇ ಇರ್ದಂಗೆ ಅಂತ. ಆ ಕಳೆ ಅವ್ರು ನಮ್ಗೆ ಸೇಫ್ಟಿ ಕೊಡೋದು. ಒಬ್ರಿಗೆ 400. ಟೈಮ್ ನೋಡ್ಕೊಳ್ರು, 11 ಗಂಟೆ. ಲಗೋ ಒಂಚೂರ ತಗೋ ನೀನು ಆ ಕಡೆಯಿಂದ. ಕೇಳೋಂಗಿಲ್ವಾ? ಹಿಂಗೆ ಯಾಕೆ ಇಟ್ಕೊಂಡು ಹಿಂಗೆ ಬಿಟ್ಕೋಗ್ಲಿ, ಹಿಂಗೆ ಬಿಟ್ಕೊ ನೋಡಮ್ಮ. ನಮಗಿಲ್ಲಿ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿ ಜಿಪ್ ಲೈನ್ ಕೂಡ ಇತ್ತು. ಇಲ್ಲೇನು ಅಂದರೆ ಒಂದೇ ಸೈಡು ಕರ್ಕೊಂಡು ಹೋಗೋದು, ಇನ್ನೊಂದು ಸೈಡಿಗೆ ಬರಬೇಕು ಅಂದರೆ ಬೋಟಲ್ಲೇ ಅವರೇ ಕರ್ಕೊಂಡು ಬಂದುಬಿಡ್ತಾರೆ. ಅದು ಯಾಕೋ ನನಗೆ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ.
ಆ ಕಡೆ ಕರ್ಕೊಂಡು ಇಲ್ಲಿ ಬೋಟಿಂಗಲ್ಲಿ ಹೋಗೋದಕ್ಕೆ 20 ನಿಮಿಷ ಟೈಮ್ ಕೊಡ್ತಾರೆ. ಪೂರ್ತಿ ಅದೇನಿದೆ ಸುತ್ತ ಎಲ್ಲ ಸುತ್ತ ಎರಡೈತೆ ಇಲ್ಲ ಎರಡಕ್ಕೂ ಫಿಕ್ಸ್ ಮಾಡಿರ್ತಾರೆ. ಕೇಳೋರ್ಗೆ ಇಂಗ್ಲೀಷಲ್ಲಿ ಬಂದ ಹುಡುಗ ಒಂದೇ ಕಂಬಿ ಕಟ್ಟಿರೋದವರು. ಅವನ್ ಕ್ಯಾಮ್ರಾ ಹಿಡ್ಕೊಂಡು ಯಾಕೆ ಬಿಡ್ತೀಯ? ಹೊಸತಿ ಅಪ್ಪ ಹಿಡ್ಕೊಂಡಿದ್ರಲ್ವ ಕೈಯಲ್ಲಿ, ಅಲ್ಲಿಂದ ಕಳಿಸ್ತಾರೆ. ಬೋಟಿಂದ ಕಳಿಸ್ತಾರೆ ಒಂದು ಸೈಡ್ ಎಲ್ಲ ಕಡೆ ಒಂದೇ ಸೈಡ್, ಎಲ್ಲ ಸೈಡ್ ಕೊಡಲ್ಲ. ಬಟ್ ಇದು ಇದಕ್ಕಿಂತ ಜಾಸ್ತಿ ಉದ್ದದಲ್ವಾ? ಅಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲೇ ಕೂತಿದ್ವಿ. ತಣ್ಣಗೆ ತಂಪಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ತಿರ್ಗಾ ಆಂದಿವೆ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಥರ ಅಡ್ವೆಂಚರ್ ಕ್ಯಾಂಪ್ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಜಿಪ್ಲೈನ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬನ್ನಿ, ಆ ಜಿಪ್ಲೈನಲ್ಲಿ ಎಷ್ಟು ಚೆನ್ನಾಗಿ ಎಲ್ಲರೂ ಓಡಾಡಿದ್ದೀವಿ ಅಂದರೆ ಸಖತ್ತು ಇಷ್ಟ ಆಯಿತು ನನಗೆ ಜಿಪ್ಲೈನು. ಆಮೇಲೆ ಅಡ್ವೆಂಚರ್ ಗೇಮ್ಸ್ಗಳೆಲ್ಲ ಇತ್ತು. ಬಟ್ ನನಗೆ ಇಷ್ಟ ಆಗಿದ್ದು ದುಡ್ಡು ನಾವು ಆಟ ಆಡೋಕ್ಕೂ ಕಾರ್ ನಿಲ್ಸೋಕ್ಕೂ ದುಡ್ಡು. ಈ ಸಮ್ಮರ್ಗೆ ವಯನಾಡ್ ಕಡೆ ಹೋಗಬೇಕು. ಒಂದಕ್ಕಿಂತ ಒಂದೊಂದು ಗೇಮ್ಗಳು ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಜೋಕಾಲಿ ಆಗಿರ್ಬೋದು, ಆಮೇಲೆ ಸೈಕಲ್ ದೊಡ್ಡ ವಿಷಯ ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಹಿಡಿಯೋಕ್ಕಾಗಲ್ಲ, ಇಲ್ಲೂ ಬಾರೆ ಹತ್ತಕ್ಕಾಗ್ತಾ ಇಲ್ಲ. ಎಲ್ಲರೂ ಸುಸ್ತಾಗಿದ್ದೀವಿ. ಮಗಳು ಫುಲ್ಲು ಕ್ರೇಜಲ್ಲಿ ಹೋಗ್ತಾ ಇದ್ದಾಳೆ. ಆಗ್ತಾ ಇಲ್ಲ ಕಣೋ ಚಿನ್ನು. ಇಷ್ಟತ್ತು ಅಷ್ಟೇ ಸುಸ್ತಾಗೋಯ್ತು. ಬಿದ್ದೋದಂಗೆ ಆಗುತ್ತಲ್ವಾ? ಬೇಡ. ನಾವು ಬಿಸಿಲಿರಲ್ಲ ಅಂದ್ಕೊಳ್ತೀವಿ. ನಿಜವಾಗ್ಲೂ ಎಷ್ಟು ಬಿಸಿಲಿತ್ತು ಅಂದರೆ ನಿಜವಾಗ್ಲೂ ಅಷ್ಟೊಂದು ಬಿಸಿಲಿತ್ತು. ಹತ್ತಕ್ಕಾಗ್ತಾ ಇರಲಿಲ್ಲ. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಬರೀ ಹಿಂಗೆ ಹತ್ತೋದೇನೆ. ನೆಲ ಕೂಡ ಸಮವಾಗಿರಲ್ಲ. ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು. ಮತ್ತು ಪೈನ್ಗಳು ಸ್ಟಾರ್ಟ್ ಆಗೋಯ್ತು. ನಾವು ಜಿಪ್ಲೈನ್ ಹತ್ರ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಸುಮಾರು ಜನ ಇದ್ದರು. ಅವರಾದಮೇಲೆ ನಾವು ಕಪಲ್ಸ್ ಜಿಪ್ಲೈನಲ್ಲಿ ಹೋಗೋಣ ಅಂತ ಮಾತಾಡ್ಕೊಳ್ತಿದ್ವಿ. ನಾವು RR ರೆಸಾರ್ಟಲ್ಲಿ ಹೋಗಿದ್ವಿ. ಅದೇ ಥರನೇ ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಾಗಲಿಲ್ಲ. ಅಲ್ಲಿ ಏನು ನಮಗೆ ರೋಪಲ್ಲಿ ಹಾಕಿ ಕಳಿಸ್ತಾರೆ. ಮಾಡ್ತೀನಿ
ഇല്ല ഇത്ര നേരം എന്താ പറഞ്ഞേ പെണ്ണുങ്ങളുടെ സ്വഭാവം ಇದೊಂಚೂರು ಮೇ ಕೇಳ್ಕೊಳ್ರಿ ಸೊಂಟಕ್ಕೆ ವಿಡಿಯೋ ಮಾಡ್ತೀನಿ ಫಸ್ಟು ಮಾಡ್ರು ಆಲ್ ದ ಬೆಸ್ಟ್ ಏನಂತಮ್ಮ ಹೇಳಿದ್ದು ಅವ್ರಿಗೂ ಎಷ್ಟು ಜವಾಬ್ದಾರಿ ಇರುತ್ತೆ ಅಂದರೆ ಒಬ್ಬರಿಂದ ಒಬ್ರು ಈ ಕಡೆಯಿಂದ ಬಿಡ್ತಾ ಇದ್ದರೆ ಆ ಕಡೆಗೆ ವಾಕಿ ಟಾಕಿನಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಹಿಂಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ನಮಗೆಷ್ಟು ಭಯ ಇರುತ್ತೋ ಅವ್ರಿಗೂ ಅಷ್ಟೇ ಭಯ ಇರುತ್ತಲ್ವ. ನನಗೆ ಜಿಪ್ ಲೈನಲ್ಲಿ ಯಾಕೆ ಅಷ್ಟೊಂದು ಖುಷಿ ಆಯಿತು ಅಂದರೆ ನಾವು ರೆಸಾರ್ಟಲ್ಲಿ ಆಡಿದಾಗ ಒಂದೇ ಸೈಡು ಬಟ್ ಲೆಂತ್ ಕಡಿಮೆ ಇತ್ತು. ಇಲ್ಲಿ ಒಂದು 400 ಮೇಲೆ 400 ಮೀಟ್ರ್ ಮೇಲೆ ಇದಾಯಿತು ಅಂದ್ಕೊಳ್ತೀನಿ. ಅಷ್ಟು ದೊಡ್ಡದು ಯಾವಾಗ ಸಿಗುತ್ತೆ ಇನ್ನೊಂದು ಕಡೆ ಹೋಗಿ ಯಾವಾಗ ಸ್ಟೇ ಫೀಲಿಂಗ್ ಬರ್ತಾ ಇತ್ತು. ಅದು ಆಲ್ರೆಡಿ ಫಿಕ್ಸ್ ಆಯಿருக்கு நீங்க கீழே போகாது ಓಕೆ அப்படியே ಮಾಡ್ಕೊತಾ ಇದೀವಿ. ಬಂದ ಅಣ್ಣ ಬಂದ ಹಂಗೆ ಬನ್ನಿ ಹಂಗೆ ಸೈಡ್ ಈ ಚಾನಲ್ ಬಿಟ್ಟು ಬ್ಯಾಕ್ ಚೆಕ್ ಮಾಡ್ತಿದ್ರು नीचे आएगा फॉर ब्रिज 250 अगेन टावर ऊपर जाना चाहिए ಇನ್ನೂ ಮೇಕೋಬೇಕು ಟವರ್ ಹೋಗ್ತೀವಿ ಅಂದ್ರೆ ಅಲ್ಲೆಲ್ಲ ಆಡಿಕೊಂಡು ನಾವಿನ್ನೂ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಮುಂದೆ ಬಂದರೆ ಗ್ಲಾಸ್ ಬ್ರಿಡ್ಜಿಗೆ ಹೋಗೋದಕ್ಕೆ ನಮ್ಮ ವೆಹಿಕಲ್ ಏನೂ ಬಿಡೋದಿಲ್ಲ. ಅಲ್ಲಿ ಏನಿದ್ರು ಜೀಪ್ ಅಷ್ಟೇ. ಅಲ್ಲಿ 7 ಜನ ಹೋದ್ರೂ 1250, ನೀನು ಇಬ್ಬರು ಹೋದ್ರೂ 1250 ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮ ಗಾಡಿಗಳೆಲ್ಲ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಆಲ್ರೆಡಿ ಇದು ರೀಲ್ಸಲ್ಲಿ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ಅಷ್ಟು ವಿಚಿತ್ರವಾಗಿತ್ತು ಈ ಪ್ಲೇಸ್ ಮಾತ್ರ. ನಿಜವಾಗ್ಲೂ ನಮ್ಮ ಅತ್ತೆಯವ್ರು ಬಂದ್ಬಿಟ್ಟು ನಾನು ಯಾಕಂದ್ರೂ ಬಂದು ಅಂತ ಅನ್ನಿಸ್ಬಿಡ್ತು ಅವ್ರಿಗೆ. ಈ ಜಾಗಕ್ಕೆ ಅಷ್ಟು ಪೇಯ್ನ್ ಆಗುತ್ತೆ. ರೋಡು ಹೆಂಗಿದೆ ಅಂದರೆ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಫುಲ್ಲು ಶೇಕ್ ಆಗ್ತಾ ಇರುತ್ತೆ, ಗಾಡಿ ಪೂರ್ತಿ ಶೇಕ್ ಆಗ್ತಾ ಇರುತ್ತೆ, ಇಟ್ಕೊಳ್ಳೋಕ್ಕೆ ಆಗಲ್ಲ ಮೊಬೈಲೂ. ಆದರೂ ಸ್ವಲ್ಪ ಇರಲಿ ಅಂದ್ಬಿಟ್ಟು ಇಷ್ಟು ಅದು ನನ್ನ ಮಗನ ಕೈಲಿಂದ ಕೊಟ್ಟು, ಅದು ಮೊಬೈಲಲ್ಲಿ ಬಿದ್ದೋಗ್ಬಿಡುತ್ತೋ, ಬಿದ್ದರೆ ಒಡೆದೇ ಹೋಗುತ್ತಲ್ಲಿ, ಇರೋದೇ ಇಲ್ಲ ಮೊಬೈಲು. ಆ ಥರ ಸ್ಯಾಂಪಲ್ ಇಷ್ಟು ಮಾಡ್ತೀನಿ. ಇನ್ನೂ ತುಂಬಾ ಕೆಟ್ಟದಾಗಿದೆ. ಮಾಡ್ತೀಯ ಕೆಳಗಡೆ ನಡಿಲ್ಲ ಅಲ್ಲಿ ನೋಡಲ್ಲಿ ಕೆಳಗಡೆ ಏನೋ ಚಿನ್ನು ಅಲ್ಲಿ ಕೆಳಗಡೆ ನೋಡು. ಅಂದ್ರೆ ಹತ್ರನೇ ಐತೆ ಕಣೋ. ಇಲ್ಲೂ ಹಲವಾರು ಗೇಮ್ ಎಲ್ಲ ಇತ್ತು. ಮಾಡ್ತೀಯ ಅಲ್ಲಿ ನೋಡಲ್ಲಿ ಕೆಳಗಡೆ ಏನೋ ಚಿನ್ನು
ಅಲ್ಲಿ ಕೆಳಗಡೆ ನೋಡು, ಅಂದ್ರೆ ಹತ್ರನೇ ಐತೆ ಕಣೋ, ಬೀಳೋದು ಇಲ್ಲ. ಲಿಂಗಿನ ಚಿಕ್ಕ ಹುಡುಗ ಹೋಯ್ತಾ ಅದೇ ತರ ಏನಂತೆ ಪಾಪ, ಇಲ್ಲಿವರೆಗೂ ಸಾಕು, ಪರವಾಗಿಲ್ಲ ಹೋಗು. ಸಾಕು ಸಾಕು ಅಂತದೆ ಪಾಪ. ಏನಾಗಲ್ಲ, ಹೋಗು ಪುಟ್ಟ. ಇದಿಷ್ಟೇ ಇದು ಅಲ್ಲಿ ಹೋಗೋದು ಬರೋದು, ನಡ್ಕೊಂಡೋಗಿ ನಡ್ಕೊಂಬರೋದು ಅಷ್ಟೇ. ನಡಿ, ಅಲ್ಲಿನ್ನೇ ನೋಡ್ತಿದ್ದೀರ. ಗಾಜು ನಮ್ಮನೇಲಿ ಹೋದಪ್ಪ, ಚಪ್ಪಲಿ ಹೋಗಿಲ್ವೋ? ಇದೆ ನೋಡಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಗ್ಲಾಸ್ ಬ್ರಿಡ್ಜ್ ಮಾಡಿರೋದು. ಅಂತ ತೀರಾ ದೊಡ್ಡದು ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಯಾಕೆ ಅನ್ನಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದೆಲ್ಲ ಹಾಕ್ತೀನಿ ನೋಡಿ, ಅದಕ್ಕಿಂತ ತುಂಬ ದೊಡ್ಡದೇ ಗ್ಲಾಸ್ ಬ್ರಿಡ್ಜ್ ಇದೆ. ಏನು ಸಖತ್ತಾಗಿತ್ತೆ ಅಂದರೆ ಅಲ್ಲೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇನ್ನು ಸ್ವಲ್ಪ ಉದ್ದ ಕೂಡ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ 250 ಚಾರ್ಜ್ ಮಾಡಿದ್ದಾರೆ, ವರ್ತ್ ಅಂತ ಅನಿಸುತ್ತೆ ಅದು. ಇದು ನೋಡಿದಾಗ ವಾವ್ ಅನ್ನಿಸ್ತು ಅಷ್ಟೇ. ಬಟ್ ಇದಕ್ಕಿಂತ ಇನ್ನೂ ದೊಡ್ಡದಿದೆ. ನಾವು ಏನಿಲ್ಲ ಹೋಗಿದ್ದೀವಲ್ಲ, ನಮಗೂ ಅಷ್ಟು ಗೊತ್ತಿರಲಿಲ್ಲ ಐಡಿಯಾ, ಹಾಗಾಗಿ ಹೋಗ್ತಾನೆ ಹಂಗೆ ನಮ್ಮ ಇಷ್ಟೇನ ಇದು ಇಷ್ಟುದ್ದಾನೇನ ಅಂತ. ಇದೇ ಗ್ಲಾಸ್ ಬ್ರಿಡ್ಜು. ಅಲ್ಲೇ ಹೋಗ್ತೀವಲ್ಲ ಬಿಡ್ರಿ, ಅಲ್ಲಿಗೆ ಹೋಗ್ತೀವಿ ಬಿಡ್ರಿ. ಎಂಟು ಕಂಡು ಬಿಡ್ತದೆ, ಇದಾದ್ರೆ ಎಂಟು ಕಾಣಲ್ಲ. ಗ್ಲಾಸ್ ಕಂಡದ ನಡೀರ ಅಲ್ಲಿಗೆ, ಅವರು ಕೂಡ ಫೋಟೋ ಹೊಡಿತಾರೆ. ಕೆಳಗೆ ನೋಡಮ್ಮ, ಅಲ್ಲ ಕೆಳಗೆ ನೋಡು ಎಷ್ಟು ಆಳ ಐತೆ, ಗಾಜಿಂದ ನೋಡು. ಇಲ್ಲಿ 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 ನೋಡಿ, ಇಲ್ಲಿಂದ ನೋಡಮ್ಮ. ಟಿಕೆಟ್ ಇಶ್ಯೂ ಮಾಡಿದ್ಮೇಲೆ ಕೇಳ್ತಾರೆ, ಫ್ಯಾಮಿಲಿ ಇದ್ದೀರಾ, ಸಿಂಗಲ್ ಇದ್ದೀರಾ ಏನು ಅಂತ. ಪ್ರತಿಯೊಬ್ಬರಿಗೂ ಮಾತ್ರ ಇಲ್ಲಿ ಅವರನ್ನೇ ನಿಲ್ಲಿಸಿ ಫೋಟೋ ಎಲ್ಲ ತೆಗೆಸಿ, ಹಾಗೆಯೇ ಒಂದು ಫ್ಯಾಮಿಲಿ 3 ರಿಂದ 4 ನಿಮಿಷ ಬಿಡ್ತಾರೆ ಅಲ್ಲಿ ನೋಡಿಕೊಂಡು ಫೋಟೋ ಎಲ್ಲ ತೆಕ್ಕೊಳ್ಳೋದಕ್ಕೆ ಅಂತ ಹೇಳಿ. ಅಲ್ಲಿ ಟೈಮ್ ಕೊಡ್ತಾರೆ ನಮಗೆ, ಅದೊಂದು ಚೆನ್ನಾಗಿದೆ. ಅದೆಲ್ಲ ಆದಮೇಲೆ ವ್ಯೂ ಪಾಯಿಂಟ್ ಎಲ್ಲ ನಾವು ಎಲ್ಲ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತೆಕ್ಕೊಂಡು ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ಅದನ್ನ ನೋಡಿದ್ಮೇಲೆ ನನಗಿದು ಸ್ವಲ್ಪ ಡಲ್ ಅನ್ನಿಸ್ತು. ಬಿಡ್ಜಿ ನೋಡಿದ ತಕ್ಷಣ ಸ್ವಲ್ಪ ಡಲ್ ಅನ್ನಿಸ್ತು. ಗುರಿ ಮುಟ್ಟುತ್ತಾ ವಾವ್, ಹೋಗಿ ಕಾಣಿಸ್ತಾ ಇದೆ ಪೂರ್ತಿ. ಈಗ ಇವಾಗ ಮಗದೀರ ಅಮ್ಮ, ನೀವಿಬ್ರು ಹೊಡೀರಿ. ಬಿಡ ನೀನು.
ನೆಕ್ಸ್ಟು ವೈನಾಡ್ ಸುತ್ತಮುತ್ತ ಇನ್ನೂ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಬಾಕಿ ಇದೆ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.